TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ಜಿಲ್ಲಾ ವರದಿಗಾರ ರವಿಮುಖಿ. ಬಾದಾಮಿಯ ಬನಶಂಕರಿ ಅಂದರೆ ಸಾಕು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಪ್ರಮುಖವಾದಂತಹ ದೇವಸ್ಥಾನ. ಅಷ್ಟರ ಮಟ್ಟಿಗೆ ಏನು ಖ್ಯಾತಿಯನ್ನು ಗಳಿಸಿರುವಂಥ ದೇವಸ್ಥಾನಕ್ಕೆ ತುಂಬಾ ವಿಶೇಷವಾದಂತಹ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು. ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಈ ಬನಶಂಕರಿ ದೇವಸ್ಥಾನಕ್ಕೆ ಏನು ಭಕ್ತರು ಕೇವಲ ರಾಜ್ಯ ಪರರಾಜ್ಯ ಅಷ್ಟೇ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಈ ದೇವತೆ ಗಳಿಸಿದ್ದಾಳೆ ಮತ್ತು ಅಷ್ಟರ ಮಟ್ಟಿಗೆ ಭಕ್ತರ ನಂಬಿಕೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇರುವಂಥದ್ದು. ಯಾಕಂತಂದರೆ ಯಾವುದೇ ಕಾರಣಕ್ಕೂ ತಾವು ಬೇಡಿಕೊಂಡಂತಹ ವರವನ್ನು ದಯಪಾಲಿಸದೆ ದೇವಿ ಇರಲಾರಳು. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸದಾ ಈ ಒಂದು ದೇವಿಯ ದರ್ಶನಕ್ಕೆ ಬರ್ತಾ ಇರ್ತಾರೆ. ಮೊದಲನೇದಾಗಿ ಹೇಳಬೇಕಂದ್ರೆ ಈ ಬನಶಂಕರಿ ಈ ಹೆಸರು ಬಂದಿರುವಂಥದ್ದನ್ನು ಕೇಳಿದರೆ ನಿಜವಾಗಲೂ ತುಂಬಾ ಆಸಕ್ತಿಕರವಾಗಿರುವಂಥದ್ದು. ಸಹಜವಾಗಿ ನಾವು ಬನ ಅಂತಂದರೆ ಏನು ಅಂತ ಹೇಳ್ತೀವಿ, ವನ ಅಂತ ಕರಿತೀವಿ ಅಥವಾ ಕಾಡು ಅಂತ ಕರಿತೀವಿ. ಮತ್ತು ಶಂಕರಿ ಅಂತಂದರೆ ಪಾರ್ವತಿಯ ಪ್ರತಿರೂಪ. ಅಂದರೆ ಏನು ಬನದಲ್ಲಿ ಪಾರ್ವತಿಯ ಪ್ರತಿರೂಪವಾಗಿ ಶಂಕರಿ ಉದಯಿಸುತ್ತಾಳೆ, ಅಲ್ಲಿ ಪ್ರತ್ಯಕ್ಷವಾಗ್ತಾಳೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬನಶಂಕರಿ ಎಂದು ಹೆಸರು ಬಂತು. ಇದಕ್ಕೆ ಪೌರಾಣಿಕ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಅಂದರೆ ಈ ಒಂದು ಇರುವಂಥ ಸ್ಥಳ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚೊಳಚಗುಡ್ಡ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿ ಈ ದೇವಸ್ಥಾನ ಇರುವಂಥದ್ದು. ಆ ಸಂದರ್ಭದಲ್ಲಿ ಇದಕ್ಕೆ ತಿಲಕವನ ಅಂತ ಕರೀತಿದ್ರು. ಹೆಚ್ಚು ಕಾಡಿನಿಂದ ಕೂಡಿರುವಂಥ ಒಂದು ಪ್ರದೇಶ. ಆ ಒಂದು ಸ್ಥಳದಲ್ಲಿ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾಯಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ದುರ್ಗಮಾಸುರ ಎಂಬ ರಾಕ್ಷಸ ಏನಿರ್ತಾನೆ ಪ್ರತಿನಿತ್ಯ ಕೂಡ ತಪಸ್ವಿಗಳಿಗೆ, ಋಷಿ ಮುನಿಗಳಿಗೆ, ಅಲ್ಲಿನ ಭಕ್ತರಿಗೆ, ಜನರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಮತ್ತು ಯಜ್ಞ ಯಾಗಾದಿಗಳನ್ನು ಹಾಳು ಮಾಡ್ತಾ ಇರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ, ಒಂದು ನಂಬಿಕೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದಕ್ಕೆ ಮುಕ್ತಿ ಹಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಒಂದು ವಿಚಾರ ಮಾಡಿದಾಗ ಎಲ್ಲ ಋಷಿ ಮುನಿಗಳು ಕೂಡಿ ತಪಸ್ಸನ್ನು ಮಾಡ್ತಾರೆ. ಪಾರ್ವತಿಯ ದೇವಿಯ ಮೊರೆ ಹೋಗ್ತಾರೆ ತಪಸ್ಸನ್ನು ಮಾಡೋ ಮೂಲಕ. ಆ ಸಂದರ್ಭದಲ್ಲಿ ಆ ಕಾಡಲ್ಲಿ ಏನು ಪ್ರತ್ಯಕ್ಷವಾಗಿ ಏನು ಪಾರ್ವತಿ ಬಂದು ಅಲ್ಲಿ ಅವರಿಗೆ ವರವನ್ನು ಕೊಡ್ತಾಳೆ. ಅಂದರೆ ಅವರು ಏನು ಬೇಕು ವರ ಅಂತಂದಾಗ ಆ ದುರ್ಗಮಾಸುರನನ್ನು ಸಂಹಾರ ಮಾಡಬೇಕು, ಆತನಿಂದ ನಮಗೆ ಬಹಳ ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಾಗ ಆ ಏನು ಪಾರ್ವತಿ ಬನಶಂಕರಿ ರೂಪವನ್ನು ಏನು ತಾಳಿರ್ತಾಳೆ, ಅವಳು ಆ ದುರ್ಗಮಾಸುರ ಏನು ರಾಕ್ಷಸನನ್ನು ಸಂಹಾರ ಮಾಡಿರ್ತಾಳೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬನಶಂಕರಿ ಎಂಬ ಹೆಸರು ಬಂತು ಅನ್ನುವಂಥದ್ದು ಪ್ರತೀತಿ ಇರುವಂಥದ್ದು. ಪ್ರಮುಖವಾಗಿ ಇನ್ನೊಂದು ಶಾಕಂಬರಿ ಅಂತಲೂ ಕೂಡ ಕರೀತಾರೆ. ಶಾಕಂಬರಿ ಶಕ್ತಿಪೀಠ ಅಂತ ಇದಕ್ಕೆ ಯಾಕೆ ಕರೀತಾರೆ ಅಂತಂದರೆ, ಶಾಖ ಅಂದರೆ ಸಹಜವಾಗಿ ಶಾಕಾಹಾರಿ ಅಂತಂದರೆ ನಾವು ಏನು ವೆಜಿಟೇಬಲ್ ಆಗಿರ್ಬೋದು, ತರಕಾರಿ ಹಣ್ಣುಗಳಿಂದ ಮಾಡಿದಂಥ ಅಡುಗೆ ಶಾಕಾಹಾರಿ ಅಂತ ಹೇಳ್ತೀವಿ. ಶಾಕಂಬರಿ ಅಂದರೆ ಅಲ್ಲಿ ಜನ ಆ ಒಂದು ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಬರಗಾಲ ಬಿದ್ದು ಯಾವುದೇ ಊಟಕ್ಕೂ ಕೂಡ ಯಾವುದೇ ರೀತಿ ಏನು ಗತಿ ಇಲ್ಲದ ಒಂದು ಸ್ಥಿತಿ ಬಂದಾಗ, ಉಪವಾಸದಿಂದ ಬಳಲುವಂಥ ಸ್ಥಿತಿಯಲ್ಲಿದ್ದಾಗ ದೇವಿ ತನ್ನ ದೇಹದಿಂದ ತರಕಾರಿ ಹಣ್ಣುಗಳನ್ನು ಕೊಟ್ಟು ಅವರ ಉಪವಾಸ ಇರ್ತಾರೆ ಅವರ ಹಸಿವನ್ನು ತೀರಿಸುವಂಥ ಕೆಲಸ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಶಾಕಂಬರಿ ಅಂತಲೂ ಕೂಡ ಆ ಒಂದು ದೇವಸ್ಥಾನಕ್ಕೆ, ಆ ಒಂದು ದೇವಿಗೆ ಕರೀತಾರೆ. ಇನ್ನೊಂದು ಹೇಳಬೇಕಂದ್ರೆ ಇದಕ್ಕೆ ಶ್ರೀ ಕ್ಷೇತ್ರ ಬನಶಂಕರಿ ಅಂತ ಕರೀತಾರೆ. ಸಹಜವಾಗಿ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಕ್ಷೇತ್ರ ಹಾಗೂ ದೇವಸ್ಥಾನಕ್ಕೆ ಏನು ವ್ಯತ್ಯಾಸ ಅಂತ ಹೇಳ್ಕೊಂಡು. ಕ್ಷೇತ್ರ ಅಂತಂದರೆ ಏನು ತಿಳಿದು ಬಂದಿರುವ ಪ್ರಮುಖವಾದಂತಹ ಮಾಹಿತಿ ಪ್ರಕಾರ ಮತ್ತು ಅದಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಶ್ರೀ ಕ್ಷೇತ್ರ ಅಂತಂದರೆ ಅಲ್ಲಿ ದೇವಿ ಪ್ರತ್ಯಕ್ಷ ಆಗಿರ್ತಾಳೆ, ಪ್ರಕಟವಾಗಿರ್ತಾರೆ. ಅಂತಹ ಸ್ಥಳಗಳಿಗೆ ಮಾತ್ರ ಕ್ಷೇತ್ರ ಅಂತ ಕರೀತಾರೆ. ಉಳಿದಂತೆ ದೇವಸ್ಥಾನ ಅಂತಂದರೆ ನಾರ್ಮಲ್ ಆ್ಯಸ್ ಯೂಶುವಲ್ ಆಗಿ ಎಲ್ಲ ದೇವಸ್ಥಾನಗಳನ್ನು ಕಟ್ಟಿರ್ತಾರೆ, ಅದಕ್ಕೆ ದೇವಸ್ಥಾನ ಅಂತ ಮಾತ್ರ ಕರೀತಾರೆ. ಆದರೆ ಯಾವಾಗ ಕ್ಷೇತ್ರ ಅಂತ ಅದಕ್ಕೆ ಹೆಸರು ಸೇರಿಕೊಳ್ಳುತ್ತೆ, ಅಲ್ಲಿ ದೇವಿ ಪ್ರತ್ಯಕ್ಷ ಆಗಿರುವಂಥ ಸ್ಥಳ, ಪ್ರಕಟವಾಗಿರುವಂಥ ಸ್ಥಳ ಅನ್ನೋದಕ್ಕೆ ಕ್ಷೇತ್ರ ಅಂತಾರೆ. ಆದ್ದರಿಂದ ಆ ಕ್ಷೇತ್ರ ಅನ್ನೋದಕ್ಕೆ ತುಂಬ ವಿಶೇಷವಾದಂತಹ ಸ್ಥಾನ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಈ ದೇವಿಯ ಒಂದು ಈ ದೇವಸ್ಥಾನ ಆಗಿರುವಂಥದ್ದು ಚಾಲುಕ್ಯರ ಕಾಲದಲ್ಲಿ ಚಾಲುಕ್ಯರ ಆರಾಧ್ಯ ದೇವತೆ ಬನಶಂಕರಿ ದೇವಿ. ಈ ದೇವಸ್ಥಾನದ ಮೂಲ ದೇವಸ್ಥಾನವನ್ನು ಚಾಲುಕ್ಯ ಅರಸರೇ ಕಟ್ಟಿರ್ತಾರೆ. ನಂತರದ ಸಂದರ್ಭದಲ್ಲಿ ಆ ಒಂದು ಪ್ರಾರಂಭದಲ್ಲಿ ಕೆಂಪು ಶಿಲೆಯಿಂದ ದೇವಿಯ ಮೂರ್ತಿ ನಿರ್ಮಾಣ ಮಾಡಲಾಗಿರ್ತದೆ. ಆದರೆ ನಂತರದ ಸಂದರ್ಭದಲ್ಲಿ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಮೊಘಲರು ದಾಳಿ ಮಾಡಿ ಆ ಕೆಂಪು ಶಿಲೆಯ ಬನಶಂಕರಿ ಮೂರ್ತಿಯನ್ನು ಧ್ವಂಸ ಮಾಡಿರ್ತಾರೆ. ನಂತರದ ಸಂದರ್ಭದಲ್ಲಿ ಸುಮಾರು ವರ್ಷಗಳ ನಂತರ ಅಲ್ಲಿ ಮತ್ತೆ ಕಪ್ಪು ಶಿಲೆಯಿಂದ ದೇವಿಯ ಒಂದು ವಿಗ್ರಹವನ್ನು ನಿರ್ಮಾಣ ಮಾಡಲಾಗ್ತದೆ. ಎಲ್ಲ ಕೈಗಳಲ್ಲೂ ಕೂಡ ಆಯುಧಗಳು ಇರುವಂಥದ್ದು. ಪ್ರಮುಖವಾಗಿ ಕಾಲಲ್ಲಿ ಏನು ರಾಕ್ಷಸನ ಸಂಹಾರ ಮಾಡಿದ ಅದೊಂದು ಮೂರ್ತಿ ಕೂಡ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ದೇವಿಗೆ ವಿಶೇಷವಾದಂತಹ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಅಲಂಕಾರ ಎಲ್ಲವೂ ನಡೆಯುತ್ತೆ. ಮತ್ತು ಭಕ್ತರಿಗೂ ಕೂಡ ನಿತ್ಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಬೆಳಗ್ಗೆಯಿಂದ ಶುರುವಾಗಿ ರಾತ್ರಿ 8:30ರಿಂದ 8:45 ಕೂಡ ಭಕ್ತರು ದೇವಿಯ ದರ್ಶನವನ್ನು ಪಡೆಯಬಹುದು. ಮತ್ತು ಹುಣ್ಣಿಮೆಯ ದಿನದಂದು ಬೆಳಗ್ಗೆ 3:30 ಸಂದರ್ಭದಲ್ಲೇ ಪೂಜಾ ಕೈಂಕರ್ಯಗಳು ಶುರುವಾಗಲಿವೆ. ಇದರ ಬಗ್ಗೆ ಹೇಳೋದಾದರೆ ದೇಶ ವಿದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡಿತಾರೆ. ಅನೇಕ ಹರಕೆಗಳನ್ನು ಕೂಡ ಹೊತ್ಕೊಂಡಿರ್ತಾರೆ. ಇದು ಒಂದು ಭಾಗವಾದರೆ, ಮತ್ತು ಪ್ರಮುಖವಾಗಿ ಏನು ಹೇಳಬೇಕಂತಂದರೆ ಇನ್ನೊಂದು ಕಡೆ ಈ ದೇವಸ್ಥಾನದ ಮುಂಭಾಗ ಹರಿದ್ರಾ ತೀರ್ಥ ಹೊಂಡ ಅಂತಿದೆ, ಪುಷ್ಕರಣಿ ಹೊಂಡ ಅಂತ ಕರಿತೀವಿ. ಇದಕ್ಕೂ ಕೂಡ ತನ್ನದೇ ಆದ ಹಿನ್ನೆಲೆ ಇರುವಂಥದ್ದು. ಇದನ್ನು ಕೂಡ ಚಾಲುಕ್ಯ ಅರಸರೇ ಕಟ್ಟಿಸಿರುವಂಥದ್ದು. ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಅವರ ಬಾಯಾರಿಕೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಮತ್ತು ಆ ದೇವಿಯ ಪುಷ್ಕರಣಿ ಹೊಂಡ ಎರಡೂ ಉದ್ದೇಶದಿಂದ ಈ ಒಂದು ಹರಿದ್ರಾ ತೀರ್ಥವನ್ನು ನಿರ್ಮಾಣ ಮಾಡಿದರು ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬರುವಂಥದ್ದು. ಮತ್ತು ಹರಿದ್ರಾ ಅಂದರೆ ಅರಿಶಿನ ಅಂತ ಕರೀತಾರೆ. ಆ ಅರಿಶಿನ ಅಂತಂದರೆ ರೋಗ ನಿರೋಧಕ ಶಕ್ತಿ ಹೊಂದಿರುವಂಥ ಒಂದು
ಪ್ರಮುಖವಾದಂಥ ವಸ್ತು. ಆ ನಿಟ್ಟಿನಲ್ಲಿ ಅಲ್ಲಿರುವಂಥ ಹರಿದ್ರಾ ತೀರ್ಥದಲ್ಲಿರುವಂತಹ ನೀರು ಅರಿಶಿನ ಬಣ್ಣದಿಂದ ಕೂಡಿತ್ತು, ಅದು ರೋಗ ನಿವಾರಣೆ ಶಕ್ತಿಯನ್ನು ಹೊಂದಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಕೂಡ ಅದಕ್ಕೆ ಹರಿದ್ರಾ ತೀರ್ಥ ಅಂತಲೂ ಕೂಡ ಹೆಸರು ಬಂದಿರುವಂಥದ್ದು.